ಈಗ ಮೊಟ್ಟ ಮೊದಲ ಚುನಾವಣೆ ಗೆಲ್ತೀವಿ ಅನ್ನೋ ಎಷ್ಟು ಭರವಸೆ ಇದೆ ನಿಮಗೆ? ಏನು ಯಾವ ಇಂಥ ಅಂಶಗಳನ್ನ ಹಿಡ್ಕೊಂಡು ನಾವು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತಂದು ಹೇಳ್ತೀರಿ? ಸರ್, 100ಕ್ಕೆ 100 ಗೆಲ್ತೀವಿ ನಾವು. ಈ ಭ್ರಷ್ಟ ಸರ್ಕಾರನ ತೊಲಗಿಸ್ಬೇಕಂತಕ್ಕಂಥದ್ದೇ ಈ ಮತದಾರ ಎಲ್ಲರ ಅಭಿಪ್ರಾಯ. ಉದಾಹರಣೆ, ಈ ಬಿಟ್ಟಿ ಭಾಗ್ಯಗಳು ನಿಮಗೆಲ್ಲ ಜನಸಾಮಾನ್ಯರಿಗೆ ಇವತ್ತು ಹೆಂಡತಿ ಕೊಟ್ಟು ಗಂಡನ ಕಸ್ಕೊಂಡ್ರು ಅನ್ನೋ ಒಂದು ಪದ್ಧತಿ ಒಳಗೆ ಇಲ್ಲಿ ನಡೀತಾ ಇದೆ. ಇಲ್ಲಿ ಈ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಗುಂಡಾಗಿರಿ ರಾಜ್ಯ ಸರ್ಕಾರ ಆಗಿದೆ. ಇದು ಹಲವಾರು ಕಡೆ ಕೋಮಗಲಭೆಗಳಾಗ್ತಾ ಇದ್ದಾವೆ, ಸಣ್ಣ ಪುಟ್ಟ ಮಧ್ಯವರ್ಗರ ಮೇಲೆ ಹಲ್ಲೆ ಆಗ್ತಾ ಇದೆ. ಇದು ಪ್ರಶ್ನೆ ಮಾಡ್ತಕ್ಕಂಥವ್ರು ಯಾರಲ್ಲ. ಇದನ್ನು ಪ್ರಾಮಾಣಿಕವಾಗಿ ನಾವು ನಿಷ್ಠೂರವಾಗಿ ನಾವು ಮಾತಾಡ್ತಿದ್ವಿ. BJP ಅವರು ಅಂದರೆ ಇವ್ರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಆ ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿದೆ. ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೋಸಬೇಕಂತಕ್ಕಂಥದ್ದೇ ನಮ್ಮ ಧ್ಯೇಯ. ಮೊನ್ನೆ ನಡೆತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ರಟ್ಟಳ್ಳಿ ಮತ್ತು ಹಿರೇಕೆರೆ ವಿಧಾನಸಭಾ ಕ್ಷೇತ್ರ 18,000 ಮತಗಳನ್ನು ಕೊಡುವ ಮುಖಾಂತರ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿತೈತೆ ಅಂತಕ್ಕಂಥದ್ದು ಒಂದು ಉದಾಹರಣೆ. ಮೊನ್ನೆ ನಡೆತಕ್ಕಂಥ ಸ್ಥಳೀಯ ಸಂಸತ್ ಚುನಾವಣೆ ಪ್ರಾಥಮಿಕ ಕೃಷಿ ಪ್ರತಿಷ್ಠಾನ ಸಂಘದಲ್ಲಿ ಸಹ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದೇವೆ. ಈ ಬರ್ತಕ್ಕಂಥ ಪಟ್ಟಣ ಪಂಚಾಯತಿಯಲ್ಲಿ ಸಹ ನಾವು ಮೆಜಾರಿಟಿ ತಗೊಳ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮ ಮೇಲೆ. ಲೋಕಸಭೆದು ಉದಾಹರಣೆ ಕೊಡ್ತೀರಿ, ನಾವು ಗೆದ್ವಿ ಹಂಗೆ 15,000 ಲೀಡು ಅಂತೇಳಿ. ಅದಾದ ಬಳಿಕ 3 ಕಡೆ ಬೈ ಎಲೆಕ್ಷನ್ ನಡೀತು, ಅಲ್ಲಿ ನಿಮಗೇನು ಅನ್ನಿಸ್ತು? ಸ್ಥಳೀಯವಾಗಿ ಕೇಳ್ತಾ ಇದ್ರಿಂದ ರಟ್ಟಳ್ಳಿ ಪಟ್ಟಣ ಪಂಚಾಯತಿ ಬಗ್ಗೆ ಹೇಳ್ತಾ ಇದ್ದೀನಿ, ಹಾವೇರಿ ಜಿಲ್ಲೆ ಬಗ್ಗೆ ಹೇಳ್ತಾ ಇಲ್ಲ. ಸ್ಥಳೀಯವಾಗಿ ರಟ್ಟಳ್ಳಿ ಚುನಾವಣೆ ಕೇಳ್ತಾ ಇದ್ದೀನಿ ಅನ್ನೋಕ್ಕೋಸ್ಕರ ರಟ್ಟಳ್ಳಿನ ಮಾದರಿಯಾಗಿ ಹೇಳ್ತಾ ಇದ್ದೀನಿ. ಮೊನ್ನೆ ಸೊಸೈಟಿ ಚುನಾವಣೆಯೊಳಗೂ ನಾವು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದೇವೆ. ಆ ದಶೆಯೊಳಗೆ ಪ್ರತಿಯೊಬ್ಬನ ಮತದಾರ ಏನಿದೆ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಸಿಬೇಕು, ಈ ಪಟ್ಟಣ ಪಂಚಾಯತಿಯಲ್ಲಿ BJP ಬೆಂಬಲಿಸಬೇಕು ಅನ್ನತಕ್ಕಂಥದ್ದೇ ಮತದಾರ ಅಭಿಪ್ರಾಯ. ಇದನ್ನು ನಾನು ಸಂಗ್ರಹಣೆ ಮಾಡಿದ್ದೆ.